ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕೆ ಡೈರೀಸ್ ಕನ್ನಡ ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಾಗೆ ಮನೆಯಲ್ಲಿದ್ದವರಿಗೂ ಕೂಡ ಇಷ್ಟ ಆಗುತ್ತೆ. ಈ ರೆಸಿಪಿಯನ್ನು ಒಮ್ಮೆ ಶೇರ್ ಮಾಡಿ, ಅದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೆಟ್ ಸ್ಟಾರ್ಟ್. ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸಿಂಪಲಾಗಿ ಬ್ರೆಡ್ಡಿಂದ ಮಾಡುವಂತಹ ವಿವಿಧ ರೀತಿಯ ಸ್ನ್ಯಾಕ್ಸ್ಗಳಲ್ಲಿ ಇದು ಕೂಡ ಒಂದು. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಐಟಮ್ ಏನಂದರೆ ಬ್ರೆಡ್, ಹಾಗೆ ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆ ಬೇವು ಸೊಪ್ಪಿದ್ರೆ ಬೇವು ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು, ಹಾಗೆ ಆಲೂಗಡ್ಡೆ, ಬ್ರೆಡ್. ಇದಿಷ್ಟು ಸಾಕು. ನಿಮಗೆ ಏನಾದರೂ ಬೇಕಾದರೆ ಸ್ನ್ಯಾಕ್ಸಲ್ಲಿ ಸಿಂಪಲಾಗಿ ಬ್ರೆಡ್ಡನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಫಸ್ಟಿಗೆ ನೀವು ನಿಮಗೆ ಎಷ್ಟು ಕ್ವಾಂಟಿಟಿ, ಎಷ್ಟು ಆಲೂಗಡ್ಡೆ ಬೇಕು, ಎಷ್ಟು ಬ್ರೆಡ್ಡನ್ನು ನೀವು ಯೂಸ್ ಮಾಡ್ತೀರಾ ಆ ಬೇಸಿಸ್ ಮೇಲೆ ನೀವು ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ 4 ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಅದಾದಮೇಲೆ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಬೇವು ಸೊಪ್ಪು, 2 ಕಾಯಿ ಮೆಣಸು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಬಿಸಿ ಇರ್ತದೆ, ನೋಡಿಕೊಂಡು ಮಿಕ್ಸ್ ಮಾಡಿ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಅರಿಶಿನ ಪುಡಿ, ಹಾಗೆ ಚಿಲ್ಲಿ ಪೌಡರ್, ಆಮೇಲೆ ಧನಿಯಾ ಪೌಡರ್, ಅಥವಾ ಏನಾದರೂ ನಿಮ್ಮ ಹತ್ರ ಸ್ಪೆಷಲಾಗಿ ಏನಾದರೂ ಸ್ನ್ಯಾಕ್ಸ್ ರೆಸಿಪಿ ಮಾಡುವಂತಹ ಪೌಡರ್ ಇದ್ದರೆ ಹಾಕ್ಬೋದು. ಅದಾದಮೇಲೆ ಮ್ಯಾಗಿ ಮಸಾಲ, ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಏನೂ ಇಲ್ಲದ್ರೆ ಕೂಡ ನೀವು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿದರೂ ಕೂಡ ಟೇಸ್ಟ್ ಬರ್ತದೆ. ಅದಾದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಸೈಡಿಗೆ ಇಡಿ. ಅದಾದಮೇಲೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಬ್ರೆಡ್ಡನ್ನೆಲ್ಲ ಶೇರ್ ಮಾಡಿ ಇಡಿ. ನಿಮಗೆ ಎಷ್ಟು ಮನೆಯಲ್ಲಿ ಬ್ರೆಡ್ ಸಾಕಾಗ್ತದೆ, ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅದರ ಮೇಲೆ ನೀವು ಬ್ರೆಡ್ಡನ್ನು ತಗೊಳ್ಳಿ. ನಮ್ಮ ಮನೆಯಲ್ಲಿ 4 ಮೆಂಬರ್ಸ್ಗೆ ಬೇಕಾಗುವಷ್ಟು ನಾನಿಲ್ಲಿ ಸ್ನ್ಯಾಕ್ಸನ್ನು ಮಾಡ್ತಿರೋದ್ರಿಂದ 4 ಆಲೂಗಡ್ಡೆ ತಗೊಂಡು 10 ಬ್ರೆಡ್ಡನ್ನು, ಎಲ್ಲ ಬ್ರೆಡ್ಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಬ್ಬರಿಗೆ ತಕ್ಕ ಹಾಗೆ, ಇಬ್ಬರಿಗೆ ಮೆಂಬರ್ಸಿಗೆ ಕರೆಕ್ಟಾಗಿ ಮಾಡ್ತಿದ್ರೆ ನೀವು 4 ಬ್ರೆಡ್ ಅಥವಾ 6 ಬ್ರೆಡ್ ತಗೊಂಡ್ರೂ ಆಗ್ತದೆ. ನಿಮಗೆ ಎಷ್ಟು ಕ್ವಾಂಟಿಟಿಯಷ್ಟು ತಗೊಂಡಿದ್ದೀರಾ ಅಷ್ಟು ಕ್ವಾಂಟಿಟಿಯಷ್ಟು ನೀವು ಮೆಂಬರ್ಸಿಗೆ ಬೇಕಾಗುವಂತ ಹಾಗೆ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು 4 ಮೆಂಬರ್ಸಿಗೆ ಬೇಕಾಗುವಷ್ಟು ಬ್ರೆಡ್ಡನ್ನು ತಗೊಂಡಿದ್ದೀನಿ. ಆಲೂಗಡ್ಡೆಯನ್ನು ಕೂಡ ಅಷ್ಟೇ 4 ಮೆಂಬರ್ಸಿಗೆ ಆಗುವಂತಹ 4 ಆಲೂಗಡ್ಡೆಯನ್ನು ತಗೊಂಡು ಕ್ವಾಂಟಿಟಿಗೆ ತಕ್ಕ ಹಾಗೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ಇವಾಗ 2 ಮೆಂಬರ್ಸ್ ಆಗಿದ್ದರೆ ಅವರಿಗೆ ಬೇಕಾಗುವ ಹಾಗೆ 2 ಆರ್ ಮಕ್ಕಳಿಗೆಲ್ಲ ಆದರೆ 2 ಬ್ರೆಡ್ ಸಾಕಾಗ್ತದಲ್ಲ, ಹಾಗೆ 6 ಬ್ರೆಡ್ ಆಗುವಷ್ಟು ಮಾಡ್ಕೊಳ್ಳಿ. ಜಾಸ್ತಿ ಮೆಂಬರ್ಸ್ ಇದ್ದರೆ ಜಾಸ್ತಿ ಜನಕ್ಕೆ ಬೇಕಾಗೋ ಹಾಗೆ ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ಲ ಬ್ರೆಡ್ಡಿಗೆ ಕೂಡ ಈ ರೀತಿಯಾಗಿ ನೀವು ಮಾಡಿದಂತಹ ಮಸಾಲವನ್ನು ಸ್ಪ್ರೆಡ್ ಮಾಡಿಕೊಂಡು ಒಂದು ತವಾ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಒಂದೊಂದೇ ಬ್ರೆಡ್ಡನ್ನು ಉಲ್ಟಾ ಮಸಾಲ ಇರುವ ಕಡೆ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಕಡೆ ಕೂಡ ತುಪ್ಪ, ಅದೇ ರೀತಿ ಬಟರ್ ಇದ್ದರೆ ಇನ್ನೂ ಕೂಡ ಒಳ್ಳೆಯದು, ತುಂಬ ಟೇಸ್ಟ್ ಬರ್ತದೆ ಒಳ್ಳೆ. ಸೊ ಇಲ್ಲಿ ನಾನು ಎಣ್ಣೆಯನ್ನು ಮಾತ್ರ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಫ್ರೈ ಆದಮೇಲೆ ನೆಕ್ಸ್ಟ್ ಉಲ್ಟಾ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಉಳಿದ ಬ್ರೆಡ್ಡನ್ನು ಕೂಡ ಇದೇ ರೀತಿಯಾಗಿ ಚೆನ್ನಾಗಿ 2 ಕಡೆ ಕೂಡ ಫ್ರೈ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಬೇಕಾದ್ರೆ ನೀವು ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿ ಕೂಡ ಮಾಡ್ಬೋದು. ಕೆಲವೊಬ್ಬರು ಜಾಸ್ತಿ ಎಣ್ಣೆಯನ್ನು ಯೂಸ್ ಮಾಡ್ಕೊಂಡು ಕೂಡ ಫ್ರೈ ಮಾಡ್ತಾರೆ, ಹಾಗಾಗಿ ಈ ರೀತಿ ಕೂಡ ನೀವು ಮಾಡ್ಬೋದು. ಅದಾದಮೇಲೆ ಇನ್ನೊಂದು ರೀತಿಯಲ್ಲಿ ಕೂಡ ಮಾಡ್ಬೋದು. ಈ ರೀತಿಯ ಮಸಾಲನ ಆ್ಯಡ್ ಮಾಡಿದ್ದಾದಮೇಲೆ ಇದಕ್ಕೆ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದೊಂದು ಟೇಸ್ಟ್ ಕೂಡ ಕೊಡ್ತದೆ. ಸೊ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ. ಸೊ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ಒಂದ್ಸಲ ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ದಿನದ ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. 2 ಡೇಸ್ ಆಯಿತು ಲಾಗನ್ನು ಶೇರ್ ಮಾಡದೆ. ಸೊ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ಅದಾದಮೇಲೆ 2 ದಿನ ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಏನು ಲಾಗ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಯಾಕೆಂತ ಹೇಳಿದರೆ ತುಂಬ ಬೇಜಾರಾಗಿದೆ. ಸೊ ನಮ್ಮದೊಂದು ಬೆಕ್ಕಿತ್ತು, ಅದೆಲ್ಲೋ ಮಿಸ್ ಆಗಿದೆ. 2 ಡೇಸಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಕೂಡ ಬರಲಿಲ್ಲ. ಇವತ್ತಿಗೆ 4 ಡೇಸ್ ಆಯಿತು, ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಕೂಡ ಏನು ಮೂಡಿಲ್ಲ. ತುಳು ವ್ಲಾಗಲ್ಲೆಲ್ಲ ಇದ್ದದ್ದೇ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೆ. ಸೊ ಇವಾಗ
ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಏನಾದರೂ ಎಲ್ಲಿ ಹೋಗಬೇಕಾದ್ರೂ ನಮ್ಮ ಜೊತೆನೇ ಬರ್ತಾ ಇತ್ತು, ನಮ್ಮ ಜೊತೆನೇ ಇರ್ತಾ ಇತ್ತು, ನಮ್ಮ ಜೊತೆನೇ ಮಲಗ್ತಾ ಇತ್ತು. ಸೊ ತುಂಬ ಅಟ್ಯಾಚ್ಮೆಂಟ್ ಇತ್ತು ಮನುಷ್ಯರ ಜೊತೆ, ತುಂಬ ಮನೆಯವ್ರ ಹತ್ರ ಎಲ್ಲ ಅಟ್ಯಾಚ್ಮೆಂಟಲ್ಲಿ ಇತ್ತು. ಸೊ ಅದಕ್ಕೆ ಕ್ಯಾಟ್ ಫುಡ್ ಅಂತ ಹೇಳಿದರೆ ತುಂಬ ಇಷ್ಟ. ಅದಿಲ್ಲದೆ ಇದ್ದರೆ ಆಗ್ತಾನೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸಪ್ರೇಟ್ ನಾವು ತಿಂದೇ ಇದ್ದರೂ ಪರವಾಗಿಲ್ಲ, ಕ್ಯಾಟ್ ಉಪವಾಸ ಇರಬಾರ್ದು ಅಂತ ಹೇಳಿ ಅದಕ್ಕೋಸ್ಕರನೇ ಫುಡ್ ತರ್ತಾಯಿದ್ವಿ. ಸೊ ಇವಾಗಂತೂ ತುಂಬ ಬೇಜಾರಾಗ್ತಿದೆ. ಎಲ್ಲಿ ಹೋಯಿತು ಅಂತಲೇ ಇಲ್ಲ. ಮೊನ್ನೆ ಹೋಗಿದ್ದು ಇರಲಿ ಅಂತ, ಅದರ ಆಫ್ಟರ್ನೂನು ಮತ್ತು ಈವ್ನಿಂಗ್ ಎಲ್ಲ ಕಡೆಯಲ್ಲಿ ಕೂಡ ಹುಡುಕಿದ್ವಿ, ಸಿಗಲಿಲ್ಲ. ಇರಲಿ ನೆಕ್ಸ್ಟ್ ದಿನ ಏನೋ ಬರ್ಬೋದು ಅಂತ ಅಂದ್ಕೊಂಡ್ವಿ. ಅದಾದರೂ ಕೂಡ ಬರಲೇ ಇಲ್ಲ. ನೆಕ್ಸ್ಟ್ 3ನೇ ದಿನ ಕಾದ್ವಿ, 3 ದಿನ ಕೂಡ ಬರಲೇ ಇಲ್ಲ. ಇವತ್ತಿಗೆ 4 ಡೇಸ್ 5 ಡೇಸ್ ಆಯಿತು, ಬೆಕ್ಕಿಲ್ವೇ ಇಲ್ಲ. ಸೊ ಬೇರೆ ಬೆಕ್ಕಿದೆ, ಪ್ರೀತಿ ಮಾಡ್ಬೋದು, ಆದರೆ ಆ ಥರ ಬೆಕ್ಕು ನಮಗೆ ಇನ್ನೂ ಸಿಗೋದಿಲ್ಲ. ನಮ್ಮ ಮನೆ ಇರುವುದು 2 ಬೆಕ್ಕಿದೆ ಇನ್ನೂ ಕೂಡ, ಅದನ್ನು ಪ್ರೀತಿ ಮಾಡ್ಬೋದಲ್ಲ ಅಂತ ಹೇಳ್ಬೋದು ನೀವು. ಆದರೆ ಒಂದು ಬೆಕ್ಕು ಪ್ರೆಗ್ನೆಂಟ್ ಈಗ. ಸೊ ಅದನ್ನು ಮುಂಚೆಯಿಂದನೂ ಅಷ್ಟು ಅಟ್ಯಾಚ್ ಇಲ್ಲ ಅದು ಮನುಷ್ಯರ ಹತ್ರ. ತಿನ್ನಲಿಕ್ಕೆ ಏನಾದರೂ ಇದ್ದರೆ ನಮ್ಮ ಜೊತೆ ಬರ್ತದೆ ಅಷ್ಟೇ, ಮತ್ತೆ ಬರೋದಿಲ್ಲ. ಇನ್ನೊಂದು ಚಿಕ್ಕದು ಇದೆ ಬೆಕ್ಕು, ಅದು ಎಲ್ಲಿಂದನೋ ಬಂದಿದ್ದು, ಅದು ಕೂಡ ಹಾಗೆ ಮುಟ್ಲಿಕ್ಕೆ ಬಿಡೋದಿಲ್ಲ. ಸೊ ಹೀಗಿರುವಾಗ ನಮ್ಮ ಜೊತೆನೇ ಇದ್ದು ನಮಗೆ ಪ್ರೀತಿ ಮಾಡಲಿಕ್ಕೆ, ಮುಟ್ಲಿಕ್ಕೆ ಆಗಬೇಕು, ಆ ಥರ ಬೆಕ್ಕು ಇರಬೇಕು ಅಂತ ನನಗೆ ಆಸೆ. ಸೊ ಇದ್ದಿದ್ದು ಒಂದು ಬೆಕ್ಕನ್ನು ಕೂಡ ಕಳ್ಕೊಂಡ್ವಿ. ತುಂಬ ಬೇಜಾರಾಗ್ತಿದೆ. ಮನೆಯಲ್ಲಿ ಅದಕ್ಕೋಸ್ಕರನೇ ಕ್ಯಾಟ್ ಫುಡ್ ತರ್ತಿದ್ವಿ ನಾವೆಲ್ಲ. ನಮಗೆ ಊಟ ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ, ಅದಕ್ಕೋಸ್ಕರ ಸಪ್ರೇಟಾಗಿ ಕ್ಯಾಟ್ ಫುಡ್ ಎಲ್ಲ ತರ್ತಾಯಿದ್ವಿ. ಒಂದು 50 ರೂಪೀಸ್ ಅದೊಂದು ಒಂದಕ್ಕೋಸ್ಕರನೇ ತರ್ತಿದ್ವಿ. ಸೊ ತುಂಬ ಬೇಜಾರಾಗ್ತಿದೆ. ನಮ್ಮ ಅತ್ತೆ ಕೂಡ ಹಾಗೆ ಈಗ ಅದನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು. ಅದು ಇಲ್ಲ ಅಂತ ಹೇಳಿ ಈಗ ಕ್ಯಾಟ್ ಫುಡ್ ತರೋದೇ ಇಲ್ಲ. ಮತ್ತು ನಾವು ಹೇಳಿ ಬೇರೆ ಬೇಕಾದರೂ ಕೂಡ ಇದೆ ಅಲ್ಲ, ಅದಕ್ಕಾದರೂ ಸಹ ಊಟ ಮಾಡಲಿಕ್ಕೆ ಬೇಕಲ್ಲ, ಅದಕ್ಕೆ ತರಿಸಿದ್ದು ನಾನು. ಸೊ ಎಂತ ಮಾಡೋದು, ಜೀವನದಲ್ಲಿ ನಾವು ಯಾರನ್ನು ಜಾಸ್ತಿ ಇಷ್ಟಪಡ್ತೇವೆ ನೋಡಿ, ಅವರೇ ನಮ್ಮಿಂದ ದೂರ ಹೋಗ್ತಾರೆ. ಸೊ ಅದಕ್ಕೆ ಯಾರ ಜೊತೆ ನಾವು ಅಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಳ್ಬಾರ್ದು ಅಂತ ಹೇಳೋದು. ಸೊ ಎಲ್ಲಿದ್ದರೂ ಕೂಡ ನಮ್ಮ ಬೆಕ್ಕು ಚೆನ್ನಾಗಿರಲಿ, ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ, ಆದರೆ ಚೆನ್ನಾಗಿರಲಿ. ನೆಕ್ಸ್ಟ್ ಜನ್ಮದಲ್ಲಿ ಆದರೂ ಅದರ ಥರನೇ ಬೇರೆ ಬೆಕ್ಕು ನಮಗೆ ಸಿಗಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಜನ್ಮದಲ್ಲಿ ಅಲ್ಲ, ನಾವು ಇವಾಗ ಇರಬೇಕಾದ್ರೆ ನಮಗೆ ಆ ಥರದೇ ಬೇಕು ನಮಗೆ ಸಿಗಲಿ ಅಂತ ನಾನು ಬೇಡ್ಕೊಳ್ತೇನೆ. ಸೊ ಅದಾದಮೇಲೆ ನಿಮಗೊಂದು ತೋರಿಸ್ತೇನೆ. ಈ ನಾಚಿಕೆ ಮುಳ್ಳು ಇದೆಯಲ್ಲ, ಈ ನಾಚಿಕೆ ಮುಳ್ಳನ್ನು ಮುಟ್ಟೋದಂದ್ರೆ ನನಗೆ ತುಂಬ ಇಷ್ಟ. ಚಿಕ್ಕ ಇರುವಾಗ ಆದರೆ ನಾವೆಷ್ಟು ಆಟಾಡ್ತಿದ್ವಲ್ಲ ಇದರಲ್ಲಿ. ಇವಾಗೆಲ್ಲ ಜಸ್ಟ್ ಮೆಮೊರೀಸ್ ಅಷ್ಟೇ. ನಮ್ಮ ಚಿಕ್ಕ ಇರಬೇಕಾದ್ರೆ ನಮಗೆ ತುಂಬ ಚೆಂದ ಇತ್ತು ಲೈಫು. ಇವಾಗೊಂದು ಮದುವೆ ಆದಮೇಲಾಗಲಿ, ಒಂದು ದೊಡ್ಡವರಾದ್ಮೇಲೆ ಒಂದು ಜವಾಬ್ದಾರಿ ಎಲ್ಲ ಬರ್ತದಲ್ಲ, ಅದು ಯಾರಿಗೂ ಕೂಡ ಬೇಡ. ಚಿಕ್ಕ ಇರುವಾಗಲೇ ಲೈಫು ತುಂಬ ಚೆಂದ ಇರ್ತದೆ, ಏನು ಗೊತ್ತಿರೋದಿಲ್ಲ. ಸುಮ್ಮನೆ ಸ್ಕೂಲಿಗೆ ಹೋಗು, ಬಾ, ಊಟ ಮಾಡು, ತಿನ್ನು, ಮಲ್ಗು ಅಂತ. ಆವಾಗ ನಮಗೆ ಹೇಗೆ ಅನ್ನಿಸ್ತಿತ್ತು ಅಂದರೆ, ಓದಬೇಕಾ, ಬರಿಬೇಕಾ, ಎಕ್ಸಾಮ್ಗೆ ಓದಬೇಕಂತ ಅನಿಸ್ತಿತ್ತು. ಬಟ್ ಈಗ ಹಾಗೆ ಅಲ್ಲ. ಸೊ ಆ ಜೀವನನೇ ಒಳ್ಳೇದಿತ್ತಲ್ಲಪ್ಪ. ಇವಾಗ ಈ ಜವಾಬ್ದಾರಿ ಯಾರಿಗೆ ಬೇಕು? ಈ ಜೀವನದ ಪಾಠ ಉಂಟಲ್ಲ, ಓದುವಿನ ಪಾಠ ಆದರೂ ಕಲಿಬೋದು, ಆದರೆ ಈ ಜೀವನ ಪಾಠವನ್ನು ಕಲೀಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ. ನನ್ನ ನಾಯಿಗಳಿದ್ದಾವೆ. ಸೋನು ಎಲ್ಲ ಮಲಗಿದ್ದಾರೆ. ಸೋನು, ಇವಳು ಸೋನು, ಇವಳು ರೂಬಿ ಏನೋ ತಾಕ್ಸ್ಕೊಂಡಿದ್ದಾಳೆ ಕಿವಿಗೆ. ಏನದು? ರಕ್ತ ಬರ್ತಿದೆ. ಇವಳು ನೋಡಿ, ಇವಳಲ್ಲ ಇವನು. ಎಂತದ ಮಲಗಿದ್ದಾನ? ಮಲಗಿದ್ದಾನ? ಮಲಗಿದ್ದವರನ್ನು ಮಲಗಿದ್ಯಾ ಅಂತ ಕೇಳ್ತೇನಲ್ಲ, ನನಗೆ ಸರಿ ಇಲ್ಲ. ಇವಳಿಗೆ ಎಂತ ಮಾತಲ್ಲಿಲ್ಲದ್ರೆ ಪರವಾಗಿಲ್ಲ, ಬೀಲವನ್ನು ಅಲ್ಲಾಡಿಸ್ತಾಳೆ. ಬಾಲವನ್ನು ಅಲ್ಲಾಡಿಸ್ತಾಳೆ. ನಮ್ಮ ಮನೆಯಲ್ಲಿ ಅವಸ್ಥೆ ನೋಡಿ, ಮೊನ್ನೆ ಎಲ್ಲ ನಾಯಿಗಳಿದ್ದು ಕಾಟ ತುಂಬ ಇತ್ತ. ಹಾಗೆ ಎಲ್ಲ ಕಲ್ಲನ್ನು ಇಟ್ಟದ್ದು ಇಲ್ಲಿ. ಒಂದೇ ಕಲ್ಲು ಎಸಿಲಿಕ್ಕೆ ನಾಯಿಗಳಿಗೆ. ಕಲ್ಲು ಎಷ್ಟು ಉಂಟಲ್ಲ, ಇಲ್ಲಿದ್ದು ಆಲ್ಮೋಸ್ಟ್ ಕಲ್ಲು
ಎಲ್ಲ ಮಾಯ ಆಗಿದೆ. ಎಷ್ಟು ಕಲ್ಲಿತ್ತು ಗೊತ್ತಾ ಇಲ್ಲಿ. ಸೊ ನಾವು ಇದಕ್ಕೆ ಇನ್ನೊಂದು ನಮ್ಮ ಮನೆಯಲ್ಲಿ ಹೆಣ್ಣು ನಾಯಿ ಇರೋದಲ್ಲ, ಹಾಗಾಗಿ ಗಂಡು ನಾಯಿ ಕ್ಯಾಶುವಲ್ ಆಗಿ ಬರ್ತಾ ಇರ್ತದೆ. ಹಾಗೆ ಮೊನ್ನೆ ಸಿಕ್ಕಾಪಟ್ಟೆ ನಾಯಿಗಳಿತ್ತು. ಹಾಗಾಗಿ ಇಲ್ಲಿಂದ ಕಲ್ಲು ಹೆಕ್ಕುದು, ನಾವು ಬಿಸಾಡೋದು, ಕಲ್ಲು ಹೆಕ್ಕುದು ಬಿಸಾಡೋದು, ಹಾಗೆ ಮಾಡಿ 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 ಇದ್ದ ಕಲ್ಲೆಲ್ಲ ಮಾಯ ಆಗಿ ಹೋಗಿದೆ. ನಾವೇ ಆಲ್ಮೋಸ್ಟ್ ಇಲ್ಲೆಲ್ಲ ಕಲ್ಲು ತೆಗೆದು ಕ್ಲೀನ್ ಮಾಡಿದ್ದೇವೆ. ಹಾಗೆ ಆಗಿದೆ ಅವಸ್ಥೆ. ತುಂಬ ಬಿಸಿಲಿದೆ. ಲಾಗ್ ಮಾಡಲಿಕ್ಕೆ ಕೂಡ ಮೂಡಿಲ್ಲ. ಇದು ನೋಡಿ. ಅಕ್ಕ ಲಾಗ್ ಹಾಕಿ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಕನ್ನಡ ಲಾಗನ್ನು ಅಂತ ಹೇಳಿ, ಆ ಕಾರಣಕ್ಕೋಸ್ಕರ ನಾನು ಶಾರ್ಟಾಗಿ ಇವತ್ತು ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ನಿಮಗೆ ಏನಾದರೂ ಹೆಲ್ಪ್ ಆಗಿಲ್ಲ ಅಂತ ನನಗೆ ಗೊತ್ತು, ಯಾಕೆಂತ ಹೇಳಿದರೆ ಸಿಂಪಲ್ ಆಗಿತ್ತು ಲಾಗ್. ಹಾಗಾಗಿ ನೆಕ್ಸ್ಟ್ ಲಾಗ್ ಖಂಡಿತ ನಿಮಗೆ ಯೂಸ್ ಆಗುವ ರೀತಿಯಲ್ಲೇ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮ್ಗೆ ಯಾವ ರೀತಿಯ ವ್ಲಾಗ್ ಬೇಕು ಅಂತಲೂ ಬೇಕಾದರೆ ಕಮೆಂಟ್ ಮಾಡಿ ಪ್ಲೀಸ್. ಅದೇ ರೀತಿಯ ವ್ಲಾಗನ್ನು ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.